ತಂಗಿ ಪ್ರೀತಿ ರಾತ್ರಿನೇ ಹೇಳಿದರು, ವಿಷಯ ತಿಳಿಸಿದ್ರು. ಸಾರಿ, ಹೇಗೆ ಹೇಳಬೇಕು ಅಂತ ಬಾಯನೇ ಬರಲಿಲ್ಲ. ಪರವಾಗಿಲ್ಲ, ನಂಗೆ ಮೊದಲೇ ಗೊತ್ತಾಗಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದೆ. ಏನೂ ಹೊಳಿಲಿಲ್ಲ, ಯಾಕಂದರೆ 2 ದಿನಕ್ಕೆ ಮೊದಲೇ ನನಗೆ ಗೊತ್ತಾಗಿತ್ತು. ಆದರೆ ಕನಸಲ್ಲಿ ಕ್ಷಮಿಸಿ, ನಿಮ್ಮನ್ನು ಏನೂ ವಿಚಾರಿಸ್ಕೊಳಕ್ಕಾಗ್ತಿಲ್ಲ. ಈಗ ಬಲಿ ಅಂತೆಲ್ಲ ಶಾಸ್ತ್ರ ಇದೆ. ನಿಮಗೇನಾದರೂ ಬೇಕಿತ್ತು ಅಂದರೆ ಜಗ್ಗಣ ಅಂತ ಇದ್ದಾರೆ, ಅವ್ರನ್ನ ಕೇಳಿ. ಸತ್ತೋರ ಮನೇಲಿ ಏನು ತಿನ್ನಬಾರ್ದು ಅಂತಾರೆ. ನಿಮ್ಗೆ ಹಸುವಾಗ್ತಿದ್ರೆ ತಿಂಡಿ ತಿನ್ಕೊಂಬನ್ನಿ. ನಿಮ್ಗೆ ನಿದ್ದೆನೂ ಬರ್ತಿರ್ಬೋದು, ಆದರೂ ಓಡಾಡ್ತಿದ್ದೀರಿ. ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನ ನೋಡ್ಕೋತೀನಿ. ಜಗಣ್ಣಂಗೆ ಆಗಲೇ ಪರಿಚಯ ಆಗಿದ್ದಾರೆ. ಓಹ್, ಈ ಪಂಚೆ ಕೊಡಬೇಕಾಗಿತ್ತು. ಬಿಂದು ಬಿಂದು, ಇದನ್ನು ರಾಮ್ಬಾವಂಗೆ ಕೊಡಬೇಕು, ಅಪ್ಪಂಗೆ ಓದ್ಸಕ್ಕೆ. ನನಗೆ ಬಿದ್ದ ಕನಸು ಅಪ್ಪನ ಸಾವನ್ನ ನಿಲ್ಲಿಸೋದಕ್ಕೆ ಬಿದ್ದ ಕನಸಾಗಿತ್ತಾ? ನಾನು ಅದನ್ನು ಇನ್ನೂ ಗಂಭೀರವಾಗಿ ತಗೋಬೇಕಿತ್ತ? ನನ್ನ ಪಟ್ಟ ಪ್ರಯತ್ನ ಸಾಕಾಗ್ಲಿಲ್ವಾ? ಇದೇ ಕಾಡ್ತಿದೆ ನನಗೆ. ಸಾವೇ ಬಂದು ಅಪ್ಪನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಾಗಿತ್ತು. ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದಾಗಿತ್ತು. ಸುಮ್ಮನೆ ನೋಡ್ಕೊಂಡು ನಿಂತ್ಬಿಟ್ಟೆ. ಹೆಚ್ಚೆ ಹಾಗೆ ಅನ್ಕೋತೀರಾ? ಇಟ್ಸ್ ಅ ಪ್ಯೂರ್ ಕೋಇನ್ಸಿಡೆನ್ಸ್. ಒಂದ್ಸಲ ಬಿದ್ದಿದ್ದ ಕನಸಾದ್ರೆ ಹಾಗೆ ಹೇಳ್ಬೋದು. ಒಂದ್ಸಲ ಆದರೂ ಸರಿ, 2 ಸಲ ಆದರೂ ಸರಿ, ಕೆಲವೊಂದು ಉತ್ತರನೇ ಇರಲ್ಲ. ಅದಕ್ಕೆ ನಾವು ಏನು ಬೇಕಾದರೂ ಉತ್ತರ ಇಟ್ಕೋಬೋದು. ಇಷ್ಟೆಲ್ಲ ಆದಮೇಲೆ ನಿಮ್ಮ ಮನಸ್ಸು ಒಂದಕ್ಕೊಂದು ಕನೆಕ್ಷನ್ ಕೊಟ್ಟು ನೀವು ಹಾಗೆ ಯೋಚನೆ ಮಾಡೋವಾಗ ಮಾಡ್ತಿದ್ದೆ ಅಷ್ಟೇ. ಈ ಟೈಮಲ್ಲಿ ಮನಸ್ಸು ಬೇಜಾರಲ್ಲೂ ಇರುತ್ತೆ. ಆ ಕನಸಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಇನ್ನೂ ಬೇಜಾರು ಮಾಡ್ಕೋಬೇಡಿ. ನಮ್ಮ ತಂದೆ ತೀರ್ಕೊಂಡಾಗ ನಂಗೆ 12 ವರ್ಷ. ತಂದೆ ಮಾತಾಡ್ತಿಲ್ಲ ಅಂತ ಅಮ್ಮಮ್ಮನ ಹತ್ರ ಓಡ್ ಬಂದು ಹೇಳಿದ್ದೆ ನಾನು. ಕಲರ್ಸ್ ಕನ್ನಡದ ಕಲರ್ಫುಲ್ ಶೋಸ್ ಈಗ ವೂಟ್ ಆಪ್ನಲ್ಲಿ. ಡೌನ್ಲೋಡ್ ಮಾಜ್.